ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವದಾತಾರ. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವದಾತಾರ. ಗುರುವೇ ಬಂಧು ದಯಾ ಸಿಂಧು, ಗುರುವೇ ಬಂಧು ದಯಾ ಸಿಂಧು, ಗುರುವೇ ಕೃಪೆಯ ಸಾಕಾರ. ಗುರುವೇ ಕೃಪೆಯ ಸಾಕಾರ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ವರ ಮಹೇಶ್ವರ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ವರ ಮಹೇಶ್ವರ. ಗುರು ಪರತರ ಪರ ಬ್ರಹ್ಮ, ಗುರು ಪರತರ ಪರ ಬ್ರಹ್ಮ, ಗುರುವೇ ಸಕಲ ಆಧಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಅರಿಯಾದ ಮನುಜರು ಅವರೇನು ಬಲ್ಲರು, ಅರಿಯಾದ ಮನುಜರು ಅವರೇನು ಬಲ್ಲರು. ಪರಕ್ಕೆ ಪರತರವಾದ ಪರವಸ್ತು ಅವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪಾದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪಾದರೊಳಗಾಗಿ ತುಪ್ಪ ಕೂಡುವುದೇ ಮರಳಿ ಹಾಲಿನೋಳು. ನಿಷ್ಪತ್ತಿ ನಿಜ ರೂಪನಾದಂಥ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ನದಿಯೂ ತಾ ಹುಟ್ಟಿ ಅದು ಸಮುದ್ರವ ಕೂಡಲು, ಮರಳೀತಾ ಹೋಗುವುದೇ ಹುಟ್ಟಿ ತೆಡೆಗೆ. ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು, ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು. ಅದರೋಳು ಕೂಡಿದರು ಬೆರೆಯನು ಅವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆಯುವವನು, ನರನೆನ್ನಲು ಬೇಡ ಅವ ಪರಮಾತ್ಮನು. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ಮುತ್ತು ನೀರೊಳು
ಹುಟ್ಟಿ ಮತ್ತೆ ನೀರಾಗುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ತತ್ವದ ಜ್ಞಾನಿ ಅವನು ಹುಟ್ಟುವ ನರನಲ್ಲ, ತತ್ವದ ಜ್ಞಾನಿ ಅವನು ಹುಟ್ಟುವ ನರನಲ್ಲ. ಅತ್ಯಂತಾನಂದ ಪರಿಪೂರ್ಣನವನು ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆವವನು. ನರನೆನ್ನಲು ಬೇಡ ಅವ ಪರಮಾತ್ಮನು. ಗರುಡನ ಮಂತ್ರವನ್ನು ಕಲಿತಿರುವಾತಗೆ ಉರಗ ಕಚ್ಚಿದರೇನು ವಿಷವೇ ರೋದೆ. ಗರುಡನ ಮಂತ್ರವನ್ನು ಕಲಿತಿರು ಆತಗೆ ಉರಗ ಕಚ್ಚಿದರೇನು ವಿಷವೇ ರೋದೆ. ಪರಿಪರಿ ವಿಷಯದೊಳು ಮುಳುಗಾಡಿದರಾತಗೆ, ಪರಿಪರಿ ವಿಷಯದೊಳು ಮುಳುಗಾಡಿದರಾತಗೆ ಧರ್ಮ ಕರ್ಮಗಳಿಂದ ಆಗುವುದೇನೋ. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆವವನು. ನರನೆನ್ನಲು ಬೇಡ ಅವ ಪರಮಾತ್ಮನು. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳ ಆತನಿಗೇನೋ. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ ಜಾತಿ ಧರ್ಮಗಳಿಂದ ಆತನಿಗೇನೋ. ಜ್ಯೋತಿ ಪ್ರಕಾಶ ನಾಮ ಕೂಡಲು ರೇಶನು, ಜ್ಯೋತಿ ಪ್ರಕಾಶ ನಾಮ ಕೂಡಲು ರೇಶನು. ದಾತ ಪ್ರಖ್ಯಾತನು ಅವಧೂತನವನು. ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆವವನು. ನರನೆನ್ನಲು ಬೇಡ ಅವ ಪರಮಾತ್ಮನು. ಅರಿಯದ ಮನುಜನು ಅವರೇನು ಬಲ್ಲರು, ಪರಕ್ಕೆ ಪರತರವಾದ ಪರವಸ್ತು ಅವನು. ಗುರುವೇ ನಿಮ್ಮಾಜ್ಞೆಯನು, ಗುರುವೇ ನಿಮ್ಮಾಜ್ಞೆಯನು, ಗುರುವೇ ನಿಮ್ಮಾಜ್ಞೆಯನು ಮೀರದೆ ನಡೆವವನು. ನರನೆನ್ನಲು ಬೇಡ ಅವ ಪರಮಾತ್ಮನು. ಇದು ಕೂಡಲೂರು ಬಸವಲಿಂಗ ಶರಣರು ಅಂತ ಹೇಳಿ ಒಬ್ಬ ಅನುಭಾವಿ ಬರೆದಂತಹ ಹಾಡು. ಅವರು ಅಧಿಕೃತವಾಗಿ ಅಂದ್ರೆ ಔಪಚಾರಿಕ ಶಿಕ್ಷಣವನ್ನು ಪಡೆದವರಲ್ಲ. ಸುಮಾರು ಒಂದು 200, 250 ಅಥವಾ 150 ವರ್ಷಗಳ ಹಿಂದಿನ ಮಾತು ಅಂತ ಕಾಣುತ್ತೆ. ಆವಾಗ ಬದುಕಿದ್ದಂತಹವರು. ದನ ಕಾಯುವ ಕಾಯಕ ಅವ್ರದ್ದು. ಆ ದನ ಕಾಯ್ತಾನೆ ಮಹಾ ಶರಣರಾಗಿ ಮಹಾನುಭಾವಿಗಳಾಗಿ ಅವರು ಪರಿವರ್ತನೆ ಹೊಂದುತ್ತಾರೆ. ಧ್ಯಾನದ ಮೂಲಕ, ಇಷ್ಟಲಿಂಗ ಯೋಗದ ಮೂಲಕ ಪರಿವರ್ತನೆಯನ್ನು ಹೊಂದುತ್ತಾರೆ. ಅವರು ಹೇಳಿರ್ತಕ್ಕಂತಹ ಮಾತು ಇದು. ಗುರುವೇ ನಿಮ್ಮ ಆಜ್ಞೆಯನ್ನು
ಮೀರದೆ ನಡೆಯುವವನು ನರನೆನ್ನಲು ಬೇಡ ಅವ ಪರಮಾತ್ಮನು. ಪರಮಾತ್ಮನಿಗೂ ಇತರೆ ಆತ್ಮನಿಗೂ ಏನಪ್ಪ ವ್ಯತ್ಯಾಸ? ಪರಮ ಆತ್ಮ ಇಲ್ಲ ಅಂದ್ರೆ ದೇವರು ಅಂತ ಅಲ್ಲ. ದೇವರಾಗೋದಕ್ಕೆ ದೇವ್ರ ಸ್ವರೂಪ ಅವನಂತರ ಅನಂತ ಕೋಟಿ ಬ್ರಹ್ಮಾಂಡಕ್ಕೆಲ್ಲ ಒಡೆಯರಾಗ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಪರಮ ಆತ್ಮ ಆಗಬಹುದು, ಅಂದ್ರೆ ಶ್ರೇಷ್ಠ ಆತ್ಮ. ಪರಮ ಅಂದ್ರೆ ಶ್ರೇಷ್ಠ. ಸಾಮಾನ್ಯರು ಜೀವಾತ್ಮರುಗಳಾದ್ರೆ ಗುರುವಿನ ದೀಕ್ಷೆಯನ್ನು ಪಡ್ಕೊಂಡು ಗುರುಮಾರ್ಗದಲ್ಲಿ ನಡೀತಕ್ಕಂಥವನು ಪರಮ ಆತ್ಮನಾಗ್ತಾನೆ. ಅರಿಯದ ಮನುಜರು ಅವರೇನು ಬಲ್ಲರು, ಪರಕೆ ಪರತರವಾದ ಪರವಸ್ತು ಅವನು. ಹೆಪ್ಪು ಹಾಲಿಗೆ ಕೂಡಲು ತುಪ್ಪ ಅದರೊಳಗಾಗಿ, ತುಪ್ಪ ಕೂಡುವುದೇ ಮರಳಿ ಹಾಲಿನೊಳು. ನಿಷ್ಪತ್ತಿ ನಿಜರೂಪನಾದಂಥ ಪುರುಷನು ಅಪ್ಪಿ ಸಂಸಾರಕ್ಕೆ ಒಳಗಾಗನವನು. ಅಂದ್ರೆ ಹಾಲಿಗೆ ಹೆಪ್ಪಾಗ್ತೀರ ನೀವು, ಒಂದ್ಸಾರಿ ಅದು ಮೊಸರಾಗಿ ಬೆಣ್ಣೆ ಕಡ್ದು ತುಪ್ಪ ಆಯ್ತಪ್ಪ ಅಂದ್ರೆ ಮರಳಿ ಹಾಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಮೊಸರೇ ಮರಳಿ ಹಾಲಾಗಲ್ಲ, ಬೆಣ್ಣೆ ಮರಳಿ ಹಾಲಾಗೋದಿಲ್ಲ, ತುಪ್ಪ ಅಂತೂ ಸಾಧ್ಯವೇ ಇಲ್ಲ. ಹಾಗೆ ಅಂದ್ರೆ ಯಾರು ಪಕ್ವ ಮತಿ ಆಗಿರ್ತಾನೋ, ಹಣ್ಣಾಗಿರ್ತಾನೋ, ಅವನು ಮರಳಿ ಸಂಸಾರಕ್ಕೆ ಬೀಳೋದಿಲ್ಲ. ನದಿಯುತ ಹುಟ್ಟಿ ಅದು ಸಮುದ್ರವ ಕೂಡಲು, ಮರಳಿತಾ ಹೋಗುವುದೇ ಹುಟ್ಟಿದೆಡೆಗೆ. ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು, ಅದರಳು ಕೂಡಿದರು ಬೆರೆಯನು ಅವನು. ಒಂದು ನದಿ ಸಮುದ್ರ ಸೇರ್ಕೊಂಡ್ರೆ ಅದು ಸಮುದ್ರದ ನೀರಾಗ್ಬಿಡುತ್ತೆ, ನದಿಯಾಗಿ ಉಳಿಯೋದಿಲ್ಲ. ಹಾಗೆ ಸದಮಲ ಸುಜ್ಞಾನಿ ಅಂದ್ರೆ ನಿರ್ಮಲ ಜ್ಞಾನವನ್ನು ಪಡೆದಂತಹವನು, ಅಂತರಂಗದಿಂದ ಜ್ಞಾನವನ್ನು ಪಡೆದಂತಹವನು ಸದಮಲ ಸುಜ್ಞಾನಿ ಪ್ರಪಂಚ ಮಾಡಲು. ಅದರೊಳು ಕೂಡಿದ್ರು ಪ್ರಪಂಚದಲ್ಲೇ ಇರ್ತಾನೆ ಅವನು, ಎಲ್ಲರ ಹಾಗೆ ಇರ್ತಾನೆ. ಅವನು ಗೃಹಸ್ಥನೂ ಆಗಿರ್ಬೋದು, ಆದರೆ ಅದರಲ್ಲಿ ಅವನು ಪೂರ ಮೈಮರೆತು ಕೂಡಿ ತನ್ನ ನಿಜ ಸ್ವರೂಪವನ್ನ, ತನ್ನ ಸದಮಲ ಜ್ಞಾನವನ್ನ ಮರೆಯೋದಿಲ್ಲ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತು. ತತ್ವದ ಜ್ಞಾನಿ ಅವನು ಹುಟ್ಟುವನಲ್ಲ, ಅತ್ಯಂತ ಆನಂದ ಪರಿಪೂರ್ಣನವನು. ಮುತ್ತು ಗೊತ್ತು ನಿಮ್ಗೆಲ್ಲ, ಮುತ್ತು ನೀರಲ್ಲಿ ಹುಟ್ಟುತ್ತೆ, ಉಪ್ಪು ನೀರಲ್ಲೇ ಹುಟ್ಟುತ್ತೆ, ಆಲಿಕಲ್ಲು ನೀರಲ್ಲೇ ಹುಟ್ಟುತ್ತೆ, ಮುತ್ತು ನೀರಲ್ಲೇ ಹುಟ್ಟುತ್ತೆ. ಉಪ್ಪು ನೀರನ್ನು ಬೆರೆಯುತ್ತೆ, ಆಲಿಕಲ್ಲು ನೀರನ್ನು ಬೆರೆಯುತ್ತೆ, ಆದ್ರೆ ಮುತ್ತು ಮಾತ್ರ ನೀರನ್ನು ಬೆರೆಯೋದಿಲ್ಲ. ಅದು ಮುತ್ತಿಗೆ ಲಕ್ಷಾಂತರ ಬೆಲೆ ಆಗತ್ತೆ. ಹಾಗೆ ತತ್ವದ ಜ್ಞಾನಿಯಾಗಿ ಪರಮಾತ್ಮನನ್ನು ಅರಿತವನಾಗಿ ಅವನು ಬಾಳಿನಪ್ಪ ಅಂತಂದ್ರೆ, ಪರಮಾತ್ಮನ ಜ್ಞಾನ ಆಯ್ತು ಅಂದ್ರೆ ಅವನು ಜಗತ್ತಿನಲ್ಲಿ ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ ಹಾಗಾಗ್ತಾನೆ ಅವನು ಅನ್ನೋ ಮಾತನ್ನ ಹೇಳ್ತಾರೆ. ಗರುಡನ ಮಂತ್ರವನ್ನು ಕಲಿತಿರುವಾತಗೆ, ಉರಗ ಕಚ್ಚಿದರೇನು ವಿಷವೇರುವುದೇ. ಯಾರೋ ಗರುಡನ ಮಂತ್ರ ಕಲ್ತ್ಕೊಂಡಿದ್ರೆ ಹಿಂದಿನ ಕಾಲದಲ್ಲಿ ಆತ್ಮನಂಬಿಕೆ ಇತ್ತು. ಅಂದ್ರೆ ಕೆಲವ್ರ ಕೈಯಲ್ಲಿ ಗರುಡ ರೇಖೆ ಇರುತ್ತೆ, ಅಂತವ್ರು ಹಾವಿಡಿದ್ರು ಏನಾಗಲ್ಲ ಅಂತ ಹೇಳ್ತಾರೆ. ಅಂತವ್ರು ನಾವಿನ್ನೂ ನೋಡಿಲ್ಲ. ಇನ್ನು ಉಪಾಯದಿಂದ ಹಾವಿಡೋರು ನೋಡಿದೀವಿ. ಅಂದ್ರ ಅದು ತಲೆನ ಹಿಡಿದ್ಬಿಟ್ಟು ಕಚ್ಚಲಾರ್ದಂಗೆ ಹಿಡ್ಕೊಂತಾರೆ. ಒಂದ್ ಕಡೆ ಬಾಲ ಹಿಡಿತಾರೆ, ಒಂದ್ ಕಡೆ ತಲೆ ಹಿಡಿತಾರೆ. ಒಟ್ಟ ಅದಕ್ಕೆ ಕಚ್ಚಕ್ಕೆ ಅವಕಾಶ ಆಗಿರಬಾರ್ದು. ಹಾಗಿಟ್ಕೊಂಡು ಈಗ ಬಹಳ ಜನ ಹಾವಿಡ್ದು ಕಾಡಿಗೆ ಬಿಡೋರು ಅಲ್ಲಲ್ಲಿ ಜಿಲ್ಲೆಗೆ ಒಬ್ಬೊಬ್ರು ಹುಟ್ಟುತ್ತಾ ಇದಾರೆ. ಬಹಳ ಒಳ್ಳೇದದು. ಇಲ್ಲಾಂದ್ರೆ ಹಾವುಗಳ ಸಂತಾನನೇ ಮುಗಿಸ್ಬಿಡ್ತಿದ್ದ ಮನುಷ್ಯ. ಈಗ ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಹಾವು ಸಾಯ್ತಿದಾವೆ. ಹಾವಿರ್ಬೇಕು, ರೈತನಿಗೂ ಹಾವು ಬೇಕು. ಆದ್ರಿಂದ ಹಾವನ್ನ ಕೊಲ್ಲಬಾರ್ದು. ಹಾವಿಡ್ದು ಅವನು ಗರುಡನ ವಿಷ ಅಂದ್ರೆ ಗರುಡ ಮಂತ್ರ ಕಲ್ತಿದ್ರೆ ಅವನ ಹಾವಿನ ವಿಷವನ್ನು ಇಳಿಸ್ತಾನಂತೆ. ಹಾಗೆ ಗರುಡನ ಮಂತ್ರವನ್ನು ಕಲಿತಿರುವ ಆತಗೆ ಉರಗ ಕಚ್ಚಿದರೇನು ವಿಷವೇರುವುದೇ. ಪರಿಪರಿ ವಿಷಯದೋಳು ಮುಳುಗಾಡಿದಾರಾತಗೆ ಧರ್ಮ ಕರ್ಮಗಳಿಂದ ಆಗುವುದೇನು. ಜ್ಞಾನಿಯಾದಂಥವನು ಅವನೆಲ್ಲರ ಜೊತೆ ಆಡ್ಬೋದು, ಕುಣಿಬಹುದು, ಆನಂದವಾಗಿರ್ಬೋದು. ಆದ್ರೆ ಅವನಿಗೆ ಆ ಸಂಸಾರದ ಬಂಧನ, ಅದರ ವಿಷ ಹತ್ತಲ್ಲ ಅಂತ ಹೇಳ್ತಾನೆ. ಜಾತಿಯೊಳು ಹುಟ್ಟಿ ಅಜಾತನು ಆದವಗೆ, ಜಾತಿ ಧರ್ಮಗಳಿಂದ ಆಗುವುದೇನು. ಯಾವುದೋ ಒಂದು ಜಾತಿಲಿ ಹುಟ್ಟಲೇಬೇಕು ಪ್ರತಿಯೊಬ್ರು. ಆದರೆ ಗುರುವಿನ ಹಸ್ತದಲ್ಲಿ ಗುರುವಿನ ಕಮಲ ಸಂಜಾತನಾಗಿ ಪುನರ್ಜನ್ಮ ಪಡೆದ್ಮೇಲೆ ಆ ಜಾತಿಗೆ ಅವನು ಅಂಟ್ಕೊಳ್ಳೋದಿಲ್ಲ. ಆ ಜಾತಿ ಧರ್ಮ ತಗೊಂಡು ಏನ್ ಮಾಡೋದು. ಜ್ಯೋತಿ ಪ್ರಕಾಶ ನಮ್ಮ
ಕೂಡಲೂರೇಶನು ದಾತ ಪ್ರಖ್ಯಾತನು ಅವಧೂತನವನು. ಅವನು ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ, ಜ್ಯೋತಿ ಪ್ರಕಾಶನೇ ಆಗ್ಬಿಡ್ತಾನೆ ಎನ್ನುವಂತಹ ಮಾತನ್ನ ಹೇಳ್ತಾರೆ ಮೈಲಾರ ಕೂಡಲೂರು ಬಸವಲಿಂಗ ಶರಣರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.